ಮತಗಳ್ಳತನದ ಆರೋಪ ಫೈಟ್ ಜೋರಾಗಿ ನಡೀತಾ ಇದೆ. ಈಗ ಕೈಗೆ ಜೋಡೆತ್ತು ನಾಯಕರು ಸವಾಲ್ ಮೇಲೆ ಸವಾಲು ಹಾಕ್ತಾ ಇದ್ದಾರೆ. ಇನ್ನು ಚುನಾವಣಾ ಆಯೋಗ ಕೂಡ ಕಾಂಗ್ರೆಸ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿದೆ, ಸ್ಪಷ್ಟನೆಗಳನ್ನು ಕೂಡ ಕೊಟ್ಟಿದೆ. ರಾಹುಲ್ ಗಾಂಧಿಯವರು ಬಂದರು, ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಿದರು. ಕಾಂಗ್ರೆಸ್ ಅಂದರೆ ಕರ್ನಾಟಕದಿಂದಲೇ ಒಂದು ರೀತಿ ರಣಕಹಳೆಯನ್ನು ಮೊಳಗಿಸಿದರು. ಚುನಾವಣಾ ಆಯೋಗ ಮತ್ತು ಕೇಂದ್ರ ಬಿಜೆಪಿ ಇದರ ಕುಮ್ಮಕ್ಕಿದೆ ಅನ್ನುವಂಥ ಆರೋಪವನ್ನು ಮಾಡಿದರು. ಈಗ ನಿಜಕ್ಕೂ ಮತಗಳ್ಳತನ ಆಗಿದೆಯಾ ಅನ್ನೋದನ್ನು ನಾವು ಪರಾಮರ್ಶೆ ಮಾಡ್ತಾ ಹೋದರೆ ಕೆಲವೊಂದಿಷ್ಟು ಅಲ್ಲಿ ಗ್ರೌಂಡ್ ಲೆವೆಲಲ್ಲಿ ಏನು ರಿಯಾಲಿಟಿ ಚೆಕ್ಕನ್ನು ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ರಾಹುಲ್ ಗಾಂಧಿಯವರ ಆರೋಪ ಸುಳ್ಳು ಅನ್ನೋದು ಪತ್ತೆಯಾಗುತ್ತಾ ಇದೆ. ಮಾಧ್ಯಮದವರು ಕೂಡ ಹೋಗಿ ಅಲ್ಲಿ ಮಾತನಾಡಿಸಿ ಬಂದಂತಹ ಸಂದರ್ಭದಲ್ಲಿ ರಿಯಾಲಿಟಿ ಗೊತ್ತಾಗುತ್ತಾ ಇದೆ. ಹಾಗಾದರೆ ಕಾಂಗ್ರೆಸ್ ನಾಯಕರು ಮಾಡ್ತಿರುವಂಥ ಆರೋಪ ಸತ್ಯಕ್ಕೆ ದೂರವಾದದ್ದ? ಯಾವ ದಾಖಲೆ ಇಟ್ಕೊಂಡು ರಾಹುಲ್ ಗಾಂಧಿಯವರು ಈ ರೀತಿ ಆರೋಪಗಳನ್ನು ಮಾಡಿದರು? ಅದರ ಜೊತೆಗೆ ಈಗ ಈ ಚುನಾವಣಾ ಆಯುಕ್ತರು ಏನಿದ್ದಾರೆ, ಕೇಂದ್ರ ಚುನಾವಣಾ ಆಯುಕ್ತರು ಅಥವಾ ಮುಖ್ಯ ಆಯುಕ್ತರು, ಅವ್ರನ್ನ ನೇಮಕ ಮಾಡುವಂಥ ಪ್ರಕ್ರಿಯೆ ನಿಜಕ್ಕೂ ಪಾರದರ್ಶಕವಾಗಿ ನಡೆಯುತ್ತಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವ್ರನ್ನ ಎಳೆತರ್ತಾ ಇದ್ದಾರೆ, ಅಂಬೇಡ್ಕರ್ ಅವರ ಹೆಸರು ಕೂಡ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ನವ್ರದ್ದು ಒಂದೇ ವಾದ, ಅಕ್ರಮ ಇಲ್ಲಿ ಆಗಿದೆ, ಮತಗಳ್ಳತನ ಆಗಿದೆ, ಹಾಗಾಗಿನೇ ನರೇಂದ್ರ ಮೋದಿಯವರು ಪ್ರಧಾನಿ ಆಗಿದ್ದು ಅಂತ ಹೇಳಿ ಪದೇ ಪದೇ ಪುನರುಚ್ಚಾರ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಸಾಕಷ್ಟು ರೀತಿಯಾದಂತಹ ಪರ ವಿರೋಧ ಚರ್ಚೆಗಳಂತೂ ಕೂಡ ನಡೀತಾ ಇದೆ. ಕೆಲವು ಗೊಂದಲಗಳು ಕೂಡ ಖಂಡಿತವಾಗಿ ಈಗ ಸಾರ್ವಜನಿಕರಲ್ಲಿ ಉಂಟಾಗ್ತಾ ಇದೆ. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಸ್ವಾಗತ ಮಾಡ್ತೀನಿ. ಕಾಂಗ್ರೆಸ್ ವಕ್ತಾರರಾಗಿರುವಂಥ ನಂದನ್ ಕಶ್ಯಪ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಬಿಜೆಪಿ ವಕ್ತಾರರಾಗಿರುವಂಥ ಉತ್ಕರ್ಷ್ ಅವರಿದ್ದಾರೆ. ಉತ್ಕರ್ಷ್ ಅವರೇ, ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ಕಶ್ಯಪ್ ಸರ್, ಈಗ ನಾವು ನಿನ್ನೆ ಕೂಡ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಮತ್ತೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಚುನಾವಣಾ ಆಯೋಗದವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲವೂ ಕೂಡ ನ್ಯಾಯಸಮ್ಮತವಾಗಿ ಪಾರದರ್ಶಕವಾಗಿ ಚುನಾವಣೆಗಳು ನಡೆದಿದೆ ಅಂಥೇಳಿ. ನಿಮ್ಮ ಹತ್ರ ಏನು ದಾಖಲೆಗಳಿದೆ ತೆಗೆದುಕೊಂಡು ಬನ್ನಿ, ನಾವು ಅದನ್ನು ಪರಾಮರ್ಶೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನಂದರೆ ಏನು ಕೊಡೋಕೆ ರೆಡಿ ಇಲ್ಲ ಕಾಂಗ್ರೆಸ್ನವರು, ಬರೀ ಆರೋಪಕ್ಕಷ್ಟೇ ಸೀಮಿತನ ನೀವು ಅಂತ. ನೋಡಿ, ಮಾಧ್ಯಮದ ಮುಂದೆ ಮಾಧ್ಯಮಕ್ಕೆ ನಾವು ECI ಡೇಟಾ, ಎಲೆಕ್ಷನ್ ಕಮಿಷನ್ ಡೇಟಾನೇ ಪ್ರೆಸೆಂಟ್ ಮಾಡಿದ್ದೀನಿ. ನಿಮಗೂ ಕೂಡ ಒಂದು ಡೇಟಾ ಪ್ರೆಸೆಂಟ್ ಮಾಡ್ತೀನಿ. ಓಕೆ. ಓಂ ಪ್ರಕಾಶ್ ಬಾರೆ 62 ವರ್ಷ, ಅವರು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರು ಸೌತ್, ಪಾರ್ಟ್ ನಂಬರ್ 120, ಸೀರಿಯಲ್ ನಂಬರ್ 645. ಅವರ EPI ಕಾರ್ಡ್ ಎಂಡಿಂಗ್ ವಿತ್ 8128. ಅದೇ ಮನುಷ್ಯ ಓಂ ಪ್ರಕಾಶ್ ಅವರು ಗೋವಿಂದರಾಜ್ ನಗರದಲ್ಲೂ ಇದ್ದಾರೆ, ಬೆಂಗಳೂರು ಸೌತ್ ಲೋಕಸಭಾದಲ್ಲೂ ಇದ್ದಾರೆ, ಬೆಂಗಳೂರು ಸೆಂಟ್ರಲ್ ಲೋಕಸಭಾದಲ್ಲೂ ಇದ್ದಾರೆ, ಮಾದೇವಪುರ. 682 ಎಂಡಿಂಗ್ ವಿತ್ EPI ಕಾರ್ಡ್ ನಂಬರು ಬೆಂಗಳೂರು ಸೆಂಟ್ರಲಲ್ಲಿದೆ, ಮಹದೇವಪುರ. 8128 EPI ಎಂಡಿಂಗ್ ಕಾರ್ಡ್ ವಿತ್ ಗೋವಿಂದರಾಜ್ ನಗರ, ಬೆಂಗಳೂರು ಸೌತಲ್ಲಿದೆ. ನಿಮಗೆ ಇಟ್ಟಿದ್ದೀವಿ. ಈ ಡೇಟಾ ಇರುವುದು ಎಲೆಕ್ಷನ್ ಕಮಿಷನ್ ಡೇಟಾ. ನಾನು ಇವಾಗ ಇದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡು ಬಂದಿದ್ದೀನಿ. ಇದನ್ನೇ ಡೇಟಾ ಪ್ರಿಂಟ್ಔಟು ಮಾಧ್ಯಮದ ಮೂಲಕ, ನಿಮ್ಮ ಮಾಧ್ಯಮದ ಮೂಲಕ ರಾಜ್ಯದ ಜನತೆಗೆ, ದೇಶದ ಜನತೆಗೆ ತೋರಿಸ್ತಾ ಇದ್ದೀನಿ. ಓಕೆ. ಸೆಕೆಂಡು, ಸರಸ್ವತಿ ದೇವಿ ಅವರು ಗೋವಿಂದರಾಜನಗರದಲ್ಲೂ ಇದ್ದಾರೆ, ಬೆಂಗಳೂರು ಸೆಂಟ್ರಲ್ ಮಾದೇವಪುರದಲ್ಲೂ ಇದ್ದಾರೆ. ದೊಡ್ಡನೆಕುಂದಿ ಬೂತು ಇಲ್ಲಿ ಬೆಂಗಳೂರು ಸೌತಲ್ಲಿ ರಮಣಶ್ರೀ ಬೂತು. ಮತ್ತು ಮಾಲಾ ಕಟಕಲ್ಲಿದ್ದಾರೆ, ಒರಿಸ್ಸಾ ಕಟಕಲ್ಲಿದ್ದಾರೆ, ಬೆಂಗಳೂರು ಸೆಂಟ್ರಲಲ್ಲೂ ಇದ್ದಾರೆ. ಈ ಡೇಟಾ ಇರುವುದು ಸ್ಯಾಂಪಲ್ ಒಂದು ಎತ್ಕೊಂಡ್ಬಂದಿದ್ದೀವಿ. ಈ ಡೇಟಾ ಇರುವುದು ECI ವೆಬ್ಸೈಟು, ECI ಆ್ಯಪಲ್ಲಿ. ಇನ್ನೇನು ಪುರಾವೆ ಬೇಕು ಎಲೆಕ್ಷನ್ ಕಮಿಷನ್ ಅವ್ರಿಗೆ ಅಂತ ನಾವು ಕೇಳ್ತಾ ಇದ್ದೀವಿ. ಇನ್ನೇನು ಪುರಾವೆ ಬೇಕು? ನಾವು ನಿಮ್ಮ ಮಾಧ್ಯಮದ ಮೂಲಕ, ನಿಮ್ಮ ಮೂಲಕ ಎಲೆಕ್ಷನ್ ಕಮಿಷನ್ ಅವ್ರಿಗೆ ಕೇಳ್ತಾ ಇದ್ದೀವಿ. ಪುರಾವೆ ಅಂತಾರಲ್ಲ, ಪುರಾವೆ ರಾಜ್ಯದ ಜನತೆಗೆ ನಾನು ಇಡ್ತಾ ಇದ್ದೀನಿ. ಅಲ್ಲ, ನೀವು ಅವ್ರನ್ನ ಹೋಗಿ ಮಾತಾಡ್ಸಿದ್ರ ನೀವು? ಅವ್ರು ಎಲ್ಲಿದ್ದಾರೆ ನೋಡಿ, ಯಾವಾಗ ಬೆಂಗಳೂರಿಗೆ ಬಂದ್ರು, ಯಾವಾಗ ಶಿಫ್ಟ್ ಆದ್ರು, ನೋಡಿ ಎಲ್ಲಿ ವೋಟ್ ಮಾಡಿದ್ರು, ನೋಡಿ ಅದಕ್ಕೆ ಎಲ್ಲಿ ವೋಟ್ ಮಾಡಿದರೆ, ಏನು ವೋಟ್ ಮಾಡಿದರೆ ನಾವು ಕೇಳ್ತಾ ಇರುವುದು ವಿಡಿಯೋ ಎವಿಡೆನ್ಸು, CCTV ಎವಿಡೆನ್ಸ್ ಕೊಡಿ ಅಂತ ಕೇಳ್ತಾ ಇದೀವಿ. ಎಲೆಕ್ಷನ್ ಕಮಿಷನ್ ಅವರು ಯಾಕೆ ಹಿಂಜರಿತಾ ಇದ್ದಾರೆ, ಹಿಂದೆ ಟ್ಯಾಕ್ ಆಗ್ತಾ ಇದ್ದಾರೆ? ತಪ್ಪು ಮಾಡಿಲ್ಲ ಅಂದ್ರೆ ಹೆದರ್ಕೊಳ್ದೆ ಕೊಡಬೇಕು ಡೇಟಾ. ಈ CCTV ಫಸ್ಟು ಅವರು ಒಂದು ಹಗರಣ ಮಾಡಿದ್ದಾರೆ. ಸೆಕೆಂಡು, ನಾವು ಕೇಳ್ತಾ ಇರುವುದು ಡಿಜಿಟಲ್ ಫಾರ್ಮ್ಯಾಟಲ್ಲಿ ಡೇಟಾ ಕೊಡಿ ಅಂತ ಇದ್ವಿ, ಕೊಡ್ತಾ ಇಲ್ಲ.
ಇನ್ನೇನು ಬೇಕು ಅವ್ರಿಗೆ ಪ್ರೂಫು ಅಂತಾರಲ್ಲ, ಪ್ರೂಫ್ ಎಲ್ಲ ಇಟ್ಟಿದ್ದೀವಿ. ಇವಾಗ ತಪ್ಪು ಮಾಡಿಲ್ಲ ಅಂತಂದರೆ, ಹೌದಪ್ಪ ನಾ ತಪ್ಪು ಮಾಡಿಲ್ಲ ಅಂದರೆ CCTV ರೆಕಾರ್ಡಿಂಗ್ ಕೊಡಬೇಕು, ಕೊಡ್ತಾ ಇಲ್ಲ. ಅದನ್ನು ಒಂದು ಬಿಲ್ ಪಾಸ್ ಮಾಡಿಬಿಟ್ಟು 1 ವರ್ಷಕ್ಕೆ ಡೇಟಾನ ಎರೇಸ್ ಮಾಡಿಬಿಡ್ತಾ ಇದ್ದಾರೆ, ಕೊಡೋಕ್ಕೂ ಹಿಂಜರಿತಾ ಇದ್ದಾರೆ. ಸೆಕೆಂಡು, ನಾವು ಬಟಾ ಬಯಲು ಮಾಡಿದ್ದೀವಿ ವಿತ್ ಪ್ರೂಫು. ಒಬ್ಬರೇ ಒಂದು ಬೆಂಗಳೂರು ಸೆಂಟ್ರಲ್ಲೂ ಇದ್ದಾರೆ, ಬೆಂಗಳೂರು ಸೌತಲ್ಲೂ ರಿಜಿಸ್ಟರ್ ಆಗಿದ್ದಾರೆ, ಇನ್ನೊಬ್ಬರು ಒರಿಸ್ಸಾದಲ್ಲೂ ಇದ್ದಾರೆ, ಬೆಂಗಳೂರು ಸೆಂಟ್ರಲ್ಲಿದ್ದಾರೆ. ಹೇಗಿದು? ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಕೃತಿ ಅಂತ ಒಬ್ಬರು. ಅಲ್ಲ ಸರ್, ಅದ್ರ ಬಗ್ಗೆ ಆಗಲೇ ಚರ್ಚೆ ಆಗ್ತಾ ಇದೆ ಸರ್. ಅಲ್ಲಿ ಹೋಗಿ ನಮ್ಮ ವರದಿಗಾರರು ಆಮೇಲೆ ಇನ್ನೊಂದು ಅವರು ಉತ್ತರ ಪ್ರದೇಶದಿಂದ ಬಂದವರಂತೆ. ಇಲ್ಲಿ ಚೇಂಜ್ ಆಗಿದ್ದಾರೆ ಸರ್. ಚೇಂಜ್ ಆದಾಗೆಲ್ಲ ಅವರು ID ಕಾರ್ಡನ್ನ, ವೋಟರ್ ID ನ ಚೇಂಜ್ ಮಾಡಿಸಿದ್ದಾರೆ. ಅಲ್ಲ, ಚೇಂಜ್ ಮಾಡಿದ್ದಾರೆ, 3 ಕ್ಯಾನ್ಸಲ್ಗೆ ಅಪ್ಲೈ ಮಾಡಿದ್ದಾರೆ. ಅಂದ್ರೆ 4 ಕಡೆ ಇದ್ದಂಥವ್ರು. ಸೊ ಅಲ್ವಾ, ಅದು ಪ್ರೊಸೀಸಿಂಗ್ ಇದೆ. ಬಟ್ ಒಂದೇ ಕಡೆ ವೋಟ್ ಮಾಡಿದಾರೆ ಅಂತ ಬಂದಿದೆ ಮಾಹಿತಿ. ಇವಾಗ ಒಂದೇ ಕಡೆ ವೋಟ್ ಮಾಡಿ ಇವ್ರು ಯಾಕೆ CCTV ಫುಟೇಜ್ ಕೊಡ್ತಾ ಇಲ್ಲ? ಎಲೆಕ್ಷನ್ ಕಮಿಷನ್ ಅವರು ಹೌದು ತಪ್ಪು ಮಾಡಿಲ್ಲ ಅಂದರೆ CCTV ಫುಟೇಜ್ ಕೊಟ್ಬಿಡ್ಲಿ, ಅವ್ರು ಬಟಾ ಬಯಲು ಮಾಡ್ಬಿಡ್ತೀವಿ ನಾವು. ಇವಾಗ ಹೆಂಗೆ 6 ತಿಂಗಳಲ್ಲಿ ನಾವು ಕೆಲಸ ಮಾಡಿಬಿಟ್ಟು ಅವ್ರು ಮಾಡಿರೋ ಹಗರಣವನ್ನು ಜನರ ಮುಂದೆ ಇಟ್ಟಿದ್ದೀವಿ. CCTV ಫುಟೇಜ್ ಕೊಟ್ಬಿಟ್ರೆ ನಾವು ಅವ್ರು ಮಾಡಿರುವ ಮುಂದಿನ ಹಗರಣಗಳನ್ನು ಬಟಾ ಬಯಲು ಮಾಡಿಬಿಡ್ತೀವಿ. ಅದು ಮುಂದಕ್ಕೆ ಹೋಗಿ ಡಿಜಿಟಲ್ ರೆಕಾರ್ಡ್ ಫಾರ್ಮ್ಯಾಟಲ್ಲಿ ಇರೋ ಒಂದು ಎಲೆಕ್ಷನ್ ಒಂದು ಲಿಸ್ಟ್ ಕೊಟ್ಬಿಡ್ಲಿ, ಇನ್ನೂ ಹಗರಣಗಳನ್ನ ಬಟಾ ಬಯಲು ಮಾಡ್ಬಿಡ್ತೀವಿ ನಾವು. ಅಂದ್ರೆ ಬಿಜೆಪಿ ಒತ್ತಾಯ ಇದ್ದದಕ್ಕೆ ಕೊಡ್ತಾ ಇಲ್ವಾ ಹಾಗಾದ್ರೆ? ನೋಡಿ, ಇನ್ನೊಂದು ಮುಂದಕ್ಕೊಂದು ಹೋಗಿ ಹೇಳ್ತೀನಿ ಪ್ರಭು ಅವರೇ. ಈ ಡಿಫೆಂಡ್ ಮಾಡ್ಕೋಬೇಕಾಗಿರೋದು, ಮಾಧ್ಯಮದ ಮುಂದೆ ಸ್ಪಷ್ಟನೆ ಕೊಡಬೇಕಾಗಿರೋದು ಎಲೆಕ್ಷನ್ ಕಮಿಷನ್ ಅವರು. ಎಲೆಕ್ಷನ್ ಕಮಿಷನ್ ಅವರು ಮಾಧ್ಯಮದ ಮುಂದೆ ಬಂದ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೆ, ಇವಾಗ ನಾವು ಯಾವುದೋ ಒಂದು ವ್ಯಕ್ತಿ ಮೇಲೆ, ಒಂದು ಪಕ್ಷದ ಮೇಲೆ, ಯಾರೋ ಮೇಲೆ ನಾವೇನೋ ಒಂದು ಅಲಿಗೇಷನ್ ಮಾಡಿದಾಗ ಅವ್ರು ಬಂದು ಡಿಫೆಂಡ್ ಮಾಡಬೇಕು, ಇಲ್ಲ ಒಂದು ಸ್ಪಷ್ಟನೆ ಕೊಡಬೇಕು. ಅದು ಬಿಟ್ಬಿಟ್ಟು ಬಿಜೆಪಿ ಅವ್ರು ಯಾಕೆ ಬರ್ತಾ ಇದಾರೆ ಡಿಫೆಂಡ್ ಮಾಡಕ್ಕೆ? ಬಿಜೆಪಿ ಪಾತ್ರ ಇಲ್ವಲ್ಲ ಹಾಗಾದ್ರೆ ಇದರಲ್ಲಿ? ಅಲ್ಲಲ್ಲ, ಬಿಜೆಪಿ ಚುನಾವಣಾ ಆಯೋಗದ ಮೇಲೆ ಅಷ್ಟೇ ಆರೋಪ. ಅಲ್ಲಲ್ಲ, ನಾವು ಬಿಜೆಪಿ ಅವ್ರ ಜೊತೆ ಚುನಾವಣೆ ಆಯೋಗ ಕೊಲೈಡ್ ಆಗಿದೆ ಅಂತ ನಾವು ಹೇಳ್ತಾ ಇದೀವಿ. ಅದನ್ನ ಅವರು ವಿತ್ ಡೇಟಾ ಪ್ರೂಫ್ ಮಾಡಿದೀವಿ ನಾವು. ಉತ್ಕರ್ಷ್ ಅವ್ರಿ, ಅಲ್ಲ ಈಗ ಡಿಜಿಟಲ್ ಪಟ್ಟಿ ಇರಬಹುದು, ಜೊತೆಗೆ CCTV ಅವ್ರು ಏನು ಕೇಳ್ತಾ ಇದ್ರೆ ಕೊಡ್ಬೋದಲ್ಲ ಪಾರದರ್ಶಕವಾಗಿದ್ರೆ? ಒಂದು ಬಹಳ ಸ್ಪಷ್ಟ, ಇವತ್ತು ಕಾಂಗ್ರೆಸ್ನವರು ಚುನಾವಣೆ ಅಕ್ರಮ ಆಗಿದೆ ಅಂತ ಏನೋ ಆರೋಪವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಅವರು ಒಂದು ತಿಳ್ಕೋಬೇಕು, ಜೂನ್ 12, 1975 ಜಸ್ಟಿಸ್ ಜಗನ್ ಮೋಹನ್ ಲಾಲ್ ಸಿಂಗ್ ಅವರೊಂದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಅನ್ನ ಕೊಡ್ತಾರೆ. ಏನ್ ಕೊಡ್ತಾರೆ ಅಂತಂದ್ರೆ, ಇಂದಿರಾ ಗಾಂಧಿ ಅವರು 1971 ರಾಯ್ಬರೇಲಿಯಲ್ಲಿ ಚುನಾವಣಾ ಅಕ್ರಮವನ್ನ ನಡೆಸಿ ಇವತ್ತು ಅನರ್ಹರಾಗ್ಲಿಕ್ಕೆ ಇವರು ಅಸ್ತರು ಎನ್ನುವಂತಹ ಮಾತನ್ನ ಅವತ್ತಿನ ಜಸ್ಟಿಸ್ ಕೊಟ್ಟಂತದ್ದು. ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಆನಂತರ ದೇಶದಲ್ಲಿ ಯಾವೆಲ್ಲ ಬದಲಾವಣೆಗಳಾಯಿತು ಅಂತ ಇವತ್ತು ಚುನಾವಣಾ ಅಕ್ರಮಕ್ಕೆ ನಾಂದಿ ಹಾಡಿದಂಥದ್ದು, ಪೀಠಿಕೆಯನ್ನು ಹಾಕೊಟ್ಟಂಥದ್ದು ಇದೇ ಕಾಂಗ್ರೆಸ್ ಪಾರ್ಟಿಯ ಅತ್ಯಂತ ಘನತೆವೆತ್ತ ನಾಯಕರಾಗಿದ್ದಂತಹ ಇಂದಿರಾ ಗಾಂಧಿ ಅವರು. ಇವತ್ತು ರಾಹುಲ್ ಗಾಂಧಿ ಅವರು ಸರಿ ಬೆಂಗಳೂರು ಕೇಂದ್ರದ ಬಗ್ಗೆ, ಮಹದೇವಪುರ ಕ್ಷೇತ್ರದ ಬಗ್ಗೆ ಮಾತಾಡ್ತಾರೆ. ಚುನಾವಣಾ ಅಕ್ರಮ ಆಗಿದೆ, 1 ಲಕ್ಷ ಮತದಾರರು ಇವತ್ತು ಎಲ್ಲಿಂದ ಬಂದು ಮತ ಆಗ್ತಾ ಇದೆ ಗೊತ್ತಿಲ್ಲ ಅಂತ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಓದ್ಲಿಕ್ಕೆ ಇಷ್ಟಪಡ್ತೀನಿ. ಇದು ಭಾರತೀಯ ಜನತಾ ಪಾರ್ಟಿಯ ರಿಪೋರ್ಟ್ ಅಲ್ಲ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ರಿಪೋರ್ಟ್. 2009 ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಬಂದಿರತಕ್ಕಂಥದ್ದು 45.63%, 2014 ಬಂದಿರತಕ್ಕಂಥದ್ದು 55.48%, 2019 ಬಂದಿರತಕ್ಕಂಥದ್ದು 59.93%, 2024 64.72% ಮತ ಭಾರತೀಯ ಜನತಾ ಪಾರ್ಟಿಗೆ ಬಂದ್ರೆ ಗ್ರಾಜುವಲ್ ಇನ್ಕ್ರೀಸ್ ಇನ್ ವೋಟ್ ಶೇರ್ ಕಾಣಿಸ್ತಾ ಇದೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಕಾಂಗ್ರೆಸ್ನ ಚುನಾವಣೆ ಅದೇ ಮಹದೇವಪುರ ಲೋಕಸಭಾ ಕ್ಷೇತ್ರದಲ್ಲಿ, ಅಂದ್ರೆ ಬೆಂಗಳೂರು ಕೇಂದ್ರದ ಲೋಕಸಭಾ ಕ್ಷೇತ್ರದಲ್ಲಿ 2009 39%, 2024 32%, ಅಂದ್ರೆ ಗ್ರಾಜುವಲ್ ಡಿಕ್ರೀಸ್ ಆಗಿದೆ ನಿಮ್ಮ ವೋಟ್ ಶೇರು. ಇದನ್ನ ನೀವು ಸಹಿಸ್ಕೊಳ್ಳೋಕ್ಕಾಗದೆ ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಲೀಡ್ ಬಂದಿದೆ ಅಲ್ಲಿ ಚುನಾವಣಾ ಅಕ್ರಮ ನಡೆದಿದೆ, ಎಲ್ಲೆಲ್ಲಿ ಕಾಂಗ್ರೆಸ್ ಗೆದ್ದಿದೆ ಅಲ್ಲಿ ಪ್ರಜಾಪ್ರಭುತ್ವದ ಗೆಲುವು ಅಂತ ಹೇಳ್ತಕ್ಕಂಥದ್ದು ಎಷ್ಟು ಸರಿ? ಇದನ್ನ ಯಾರು ಒಪ್ಲಿಕ್ಕಾಗುತ್ತೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ? ನೀವ್ಯಾಕೆ ಶಿವಾಜಿನಗರದ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ? ನೀವ್ಯಾಕೆ ಚಾಮರಾಜಪೇಟೆ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ? ನೀವ್ಯಾಕೆ ಸರ್ವಜ್ಞ ನಗರದ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ? ಸರ್ವಜ್ಞ ನಗರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ 37,000 ಇದ್ದಂತ ಲೀಡು 77,000 ಹೋಗಕ್ಕೆ ಹೇಗೆ ಸಾಧ್ಯ? ಅಂದ್ರೆ ಅಟ್ ಸ್ಪ್ಯಾನ್ 40,000 ಇನ್ಕ್ರೀಸ್ ಆಗೋಯ್ತು ಮಾರ್ಜಿನ್ ನಿಮಗೆ. ಅದೇ ಶಿವಾಜಿನಗರದಲ್ಲಿ ಎಷ್ಟು ಚುನಾವಣಾ ಅಕ್ರಮ ನಡೀತಾ ಇರುವಂತದ್ದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಅದೇ ಚಾಮರಾಜಪೇಟೆಯಲ್ಲಿ ಆಯಿಷಾ ಬಾನು ಎನ್ನುವಂತ ಮಹಿಳೆ 2-3 ವೋಟರ್ ಐಡಿಗಳನ್ನು ಇಟ್ಕೊಂಡು ಮತವನ್ನ ಕೊಟ್ಟಿರ್ತಕ್ಕಂಥದ್ದು ಸಾಬೀತಾಗಿದೆ. ಇದೇ BTM ಲೇಔಟ್ ಅಲ್ಲಿ ಬೂತ್ ನಂಬರ್ 100, 141 ಬಾರಿ 2ರಲ್ಲಿ 70 ಜನ ಮತ ಹಾಕಿರ್ತಕ್ಕಂಥದ್ದು. ಅಡ್ರೆಸ್ ನೋಡಿದ್ರೆ 0 ಅಂತ ಬರ್ತಾ ಇದೆ. ಯಾವುದು ಬೇಡ, ಇವತ್ತು ಕರ್ನಾಟಕದ ಘನತೆವೆತ್ತ ಮುಖ್ಯಮಂತ್ರಿಗಳ ಕ್ಷೇತ್ರ ವರುಣಾದಲ್ಲಿ
ಅಡ್ರೆಸ್ ಝೀರೋ ಅಂತ ಏನ್ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಅನೇಕ ಆ ರೀತಿ ಅಡ್ರೆಸ್ ಗಳಿದೆ ಅಂತ 102 ವೋಟರ್ ಲಿಸ್ಟ್ಗಳು ಸಿಗ್ತಾ ಇದೆ ಸರ್. ಗಾಂಧಿನಗರದಲ್ಲಿ 20/100 ಸಾದಿಕ್ ಪಾಷಾ ಎನ್ನುವಂತ ಸೇರುವಂತ ಒಂದು ಬಿಲ್ಡಿಂಗ್ ಅಲ್ಲಿ ಹೇಗೆ 80ರಿಂದ 100 ಜನ ಮತ ಹಾಕಕ್ ಸಾಧ್ಯ? ಹಾಗಾದ್ರೆ ದಿನೇಶ್ ಗುಂಡೂರಾವ್ ಅವ್ರು ಗೆದ್ದಿರ್ತಕ್ಕಂಥ ಚುನಾವಣಾ ಅಕ್ರಮ ಮಾಡಿನ, ಜಮೀರ್ ಅಹಮದ್ ಖಾನ್ ಅವ್ರು ಗೆದ್ದಿರ್ತಕ್ಕಂಥ ಚುನಾವಣಾ ಅಕ್ರಮವನ್ನು ಮಾಡಿನ, ಅಥವಾ ರಾಮಲಿಂಗಾರೆಡ್ಡಿ ಅವ್ರು ಗೆದ್ದಿರ್ತಕ್ಕಂಥ ಚುನಾವಣಾ ಅಕ್ರಮ ಮಾಡಿನ? ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು ರಾಹುಲ್ ಗಾಂಧಿ ಅವರು. ಸರಿ, ಇವರ ದ್ವಂದ್ವ ನಿಲುವು ನೋಡಿ, ಇವರ ದ್ವಂದ್ವ ಅಲ್ಲ, ಮಹದೇವಪುರದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನೀವು ಮೊನ್ನೆ ಮಾಧ್ಯಮದವ್ರು ಹೋಗಿ ಫ್ಯಾಕ್ಟ್ ಚೆಕ್ ಮಾಡಿದಾಗ ಆ ಮನೆಯ ಮಾಲೀಕರು ಹೇಳಿದ್ದಲ್ಲ ಜಯರಾಮ್ ರೆಡ್ಡಿ ಅವರು, ಯಾವುದೇ ಕಾರಣಕ್ಕೂ 80 ಜನ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮನೆಯ ಮಾಲೀಕ. ಸರಿ, ಇವರ ದ್ವಂದ್ವ ನಿಲುವು ನೋಡಿ. ಕಾಂಗ್ರೆಸ್ ದಾಖಲೆ ಸಮೇತ ಹೇಳ್ತಾ ಇದ್ದಾರೆ ಸರ್. ಕಾಂಗ್ರೆಸ್ ಪಾರ್ಟಿ ದಾಖಲೆ ಸಮೇತ ದಾಖಲೆಯನ್ನು ಹೇಳಿದಂತದ್ದು ನಾನು ಕಾಂಗ್ರೆಸ್ ಅವರ ದ್ವಂದ್ವ ಅಲ್ಲ, ಕೇಳಿ, ಕಾಂಗ್ರೆಸ್ ನೋಡಿ, ನೀವು ಬಿಹಾರದಲ್ಲಿ ವಿರೋಧ ಮಾಡ್ತೀರಾ, ಕರ್ನಾಟಕಕ್ಕೆ ಬಂದು ಇದನ್ನ ಆಗ್ಬೇಕು ಅಂತ ಹೇಳ್ತೀರಾ. ಅಲ್ಲ ಸ್ವಾಮಿ, ನಿಮಗೆ ಸಾಮಾನ್ಯ ರಾಜಕೀಯ ಪ್ರಜ್ಞೆ ಇಲ್ವಾ? ಬಿಹಾರದಲ್ಲಿ ಚುನಾವಣಾ ಆಯೋಗ ಮಾಡ್ತೀರಂತದ್ದೇನು, ಇದನ್ನೇ ತೆಗೆದಾಕ್ತಿರೋಂಥದ್ದು. ಈ ರೀತಿಯ ಚುನಾವಣಾ ಅಕ್ರಮವಾಗಿ ಏನು 65 ಲಕ್ಷ ಜನ ವಲಸೆ ಹೋಗಿದ್ದಾರೆ, ಸತ್ತು ಹೋಗಿದ್ದಾರೆ, ಯಾರ್ಯಾರ ಕ್ಷೇತ್ರದಲ್ಲೇ ಇಲ್ಲ ಅಂತವ್ರನ್ನ ಹುಡುಕಿ ಅದರಿಂದ ತೆಗೆಯುವಂತ ಕೆಲಸವನ್ನು ಚುನಾವಣಾ ಆಯೋಗ ಮಾಡ್ತಾ ಇದೆ. ಸರಿ, ಬಹಳ ಸ್ಪಷ್ಟವಾಗಿ ಕೇಳ್ತೀನಿ, ಇವತ್ತು ಇಷ್ಟೆಲ್ಲ ಘಂಟಾಘೋಷವಾಗಿ ಏನ್ ಕಾಂಗ್ರೆಸ್ನವ್ರು ಮಾತನಾಡ್ತಾ ಇದ್ದಾರೆ, ನಿಮಗೆ ತಾಕತ್ತಿದ್ರೆ ಯಾಕೆ ಚುನಾವಣಾ ಆಯೋಗ DK ಶಿವಕುಮಾರ್ ಅವರು ಕೊಟ್ಟಂತ ಒಂದು ಮೆಮೊರಾಂಡಮ್ ಅನ್ನ ಬಹಳ ಸ್ಪಷ್ಟವಾಗಿ ಲೆಟರ್ ಅಲ್ಲಿ ಕೊಟ್ಟಿದ್ದಾರೆ, ಅದು ನಿಮಗೆ ದಾಖಲೆ ಅಲ್ವಾ? ಡಾಕ್ಯುಮೆಂಟ್ಸ್ ಕೊಡ್ರಿ, ಡೇಟಾ ಕೊಡ್ರಿ. ಯಾಕೆ ರಾಹುಲ್ ಗಾಂಧಿ ಓಡೋಗ್ಬಿಟ್ರು ಭಾಷಣವನ್ನ ಮಾಡಿ? ಅಷ್ಟು ನಿಮಗೆ ರಾಜಕೀಯ ಸಾಮರ್ಥ್ಯ ಇದ್ದಿದ್ರೆ ಅಲ್ಲಿ ಬಂದು ಉತ್ತರ ಕೊಡಬೇಕಾಗಿ ಚುನಾವಣಾ ಆಯೋಗದ ಮುಂದೆ ನೀವು. ಎಸ್ ಸರ್, ಖಂಡಿತ ಕಶ್ಯಪ್ ಸರ್ ಬರ್ತೀವಿ.